ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವ ಒಂದು ಕ್ರೋಶಾ ಕುಚ್ಚು ಡಿಸೈನನ್ನು ಕಲಿಯೋಣ. ಇದು ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಆಗಿರ್ತದೆ. ಬನ್ನಿ ಈ ಡಿಸೈನನ್ನು ಹೇಗೆ ಹಾಕೋದು ಅಂತ ಕಲಿಯೋಣ. ಶುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಥ್ರೆಡ್ ಫಿಕ್ಸ್ ಆಗ್ತದೆ. ಒಂದು ಚೈನ್ ಸ್ಟಿಚ್ ಹಾಕಿ ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಇನ್ನೊಂದು ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಕ್ರಿಸ್ಟಲ್ ಬೀಡನ್ನು ಇದರೊಳಗಡೆ ಇನ್ಸರ್ಟ್ ಮಾಡಿಕೊಳ್ಳೋಣ. ಇನ್ಸರ್ಟ್ ಮಾಡಿಕೊಂಡಾದ ಮೇಲೆ ಒಂದು ಬೀಡ್ ಲಾಕ್ ಅಂದರೆ ಒಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಇನ್ನಿದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನೆಕ್ಸ್ಟ್ 6 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 ಫ್ಯಾಬ್ರಿಕನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಅದರ ಮಿಡಲಲ್ಲಿ ಥ್ರೆಡ್ಡನ್ನು ಫಿಕ್ಸ್ ಮಾಡೋಣ. ಈ ರೀತಿಯಾಗಿ 2 ದಾರ ತೆಗೆದುಕೊಂಡು ಎರಡನ್ನು ಒಂದು ಮಾಡೋಣ. ಈ ರೀತಿಯಾಗಿ ಇನ್ನು ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಫ್ಯಾಬ್ರಿಕನ್ನು ಮೇನ್ ಸೈಡ್ಗೆ ಟರ್ನ್ ಮಾಡಿಕೊಳ್ಳೋಣ. ಇನ್ನು ಈ 6 ಚೈನ್ಸಿನ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆ ಟ್ರಿಪಲ್ ಕ್ರೋಶೆ ಹಾಕಿಕೊಳ್ಳೋಣ. ಒಂದು ಪೆಟಲಿಗೆ 4 ಟ್ರಿಪಲ್ ಕ್ರೋಶೆ ಬರಬೇಕು. ಟ್ರಿಪಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ 2 ಸತಿ ಸುತ್ತಿಕೊಂಡ್ರೆ 3 ಲೂಪ್ ಆಗ್ತದೆ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ ನೋಡಿ ಇಲ್ಲಿ ಒಂದು ಲೂಪ್ ಇದೆಯಾ, ಏನೊಂದು ಒಟ್ಟಿಗೆ 3 ಲೂಪ್ ಉಂಟಾ. ಈ 6 ಚೈನ್ನ ಗ್ಯಾಪಿನೊಳಗೆ ಬಂದುಬಿಟ್ಟು 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇಲ್ಲೀಗ 2 ಸತಿ ಹಾಕೊಂಡಾಯಿತು. ಈಗ 3rd ಟೈಮು ಟ್ರಿಪಲ್ ಕ್ರೋಶೆ ಹಾಕಿಕೊಳ್ಳುವಾಗ ಅದರ ಲೆಂತ್ ಒಂದೇ ಇದರಲ್ಲಿ ಇರಬೇಕು, ಇಲ್ಲದಿದ್ದರೆ ಪೆಟಲ್ಸ್ ಶೇಪು ಹೆಚ್ಚು ಕಮ್ಮಿ ಬರ್ತದೆ. ಒಂದು ದೊಡ್ಡದು ಒಂದು ಸಣ್ಣದು ಆ ರೀತಿಯಲ್ಲಿ ಬರಬಾರ್ದು. ಇದು ಮಾಡಲಿಕ್ಕೆ ತುಂಬ ಸುಲಭವಾದ ಡಿಸೈನ್ ಆಗಿರ್ತದೆ. ಇದು ಲಾಸ್ಟ್ ಟ್ರಿಪಲ್ ಕ್ರೋಶೆ. ಒಂದು ಪೆಟಲ್ನೊಳಗೆ 4 ಟ್ರಿಪಲ್ ಕ್ರೋಶೆ ಇರ್ತದೆ, ಮತ್ತು 3 ಚೈನ್ ಸ್ಟಿಚ್ಚಿದ್ದು ಸ್ಟಾರ್ಟಿಂಗಲ್ಲಿ ಒಂದು ಉಂಟಾ, ಮತ್ತೊಂದು ಈಗಲೇ 4 ಟ್ರಿಪಲ್ ಕ್ರೋಶೆ ಆಯಿತು, ಒಟ್ಟಿಗೆ 5 ಇದೆ. ಈ 3 ಚೈನ್ ಸ್ಟಿಚ್ಚು ಕೂಡ ಇನ್ನು 3 ಚೈನ್ ಸ್ಟಿಚ್ ಹಾಕಿಕೊಂಡು 2 ಆಯಿತು, 3 ಒಂದು ಸ್ಲಿಪ್ ನಾಟ್ ಹಾಕಿಕೊಳ್ಳೋಣ. ಇದರೊಳಗಡೆ ಏನಿಲ್ಲ, 2 ಲೂಪ್ ಇರ್ತದ, ಅದನ್ನು ಒಂದು ಮಾಡಿದರೆ ಆಯಿತು, ಸ್ಲಿಪ್ ನಾಟ್ ಆಗ್ತದೆ. ಈ ರೀತಿಯಲ್ಲಿ ಒಂದು ಪೆಟಲ್ ಫಾರ್ಮ್ ಆಯಿತು ನೋಡಿ. ಒಂದು ಪೆಟಲ್ ಈ ರೀತಿಯಾಗಿ ಕಾಣಿಸ್ತದೆ. ಈಗ ಇನ್ನೊಂದು ಸತಿ ಸೆಕೆಂಡ್ ಪೆಟಲಿಗೆ 3 ಚೈನ್ ಸ್ಟಿಚ್ಚು, ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಳ್ಬೇಕು. ಅಲ್ಲಿಗೆ 3 ಲೂಪು ಕಾಣ್ತದಲ್ವ, ಇದರೊಳಗೆ ಬಂದುಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳುವಾಗ 4 ಟೈಮ್ಸ್ ಮಾಡಿಕೊಳ್ಬೇಕು. ಇದೀಗ ಫಸ್ಟ್ ಟ್ರಿಪಲ್ ಕ್ರೋಶೆ, ಇನ್ನೊಂದು ಸೆಕೆಂಡ್ ಒನ್. ಇದು ತುಂಬ ಸುಲಭವಾಗಿರುತ್ತದೆ, ಸಿಂಗಲ್ ಸ್ಟೆಪ್ಪಿನ ಡಿಸೈನು. ನಮಗೆ ಸಾರಿ ಮೇಲೆ ಹಾಕುವಾಗ ಬೇಗ ಹಾಕಿಕೊಂಡು ಮುಗಿತದೆ ಈ ಡಿಸೈನು. ಎರಡಾಯಿತು, ಈಗ 3.
ಇಲ್ಲಿ ಸೆಕೆಂಡ್ ಇದರಲ್ಲಿಯೂ 4 ತ್ರಿಬಲ್ ಕ್ರೋಶೆ ಹಾಕ್ಕೊಂಡಾಗಿದೆ ನಾನು. ಇನ್ನಿವಾಗ ಕೊನೆಯದ್ದು 3 ಚೈನ್ ಸ್ಟಿಚ್ ಹಾಕಿ ಸ್ಲಿಪ್ ನಾಟ್ ಹಾಕಿಕೊಳ್ಬೇಕು. ನೋಡಿ ಇಲ್ಲಿ ಆಲ್ರೆಡಿ 2 ಪೆಟಲ್ಸ್ ಆಗಿದೆ, ಇನ್ನೊಂದು ಪೆಟಲ್ ಆಗಬೇಕು, ಅದನ್ನು ಕೂಡ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ 3 ಪೆಟಲ್ಸ್ ಕೂಡ ಆಗಿದೆ. 3 ಪೆಟಲ್ ಆದಮೇಲೆ 4 ಟೈಮ್ಸ್ ತ್ರಿಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕಿಕೊಂಡಿಟ್ಕೊಂಡಿದ್ದೀನಿ. ಇದನ್ನು ಇಲ್ಲೇ 6 ಚೈನ್ ಗ್ಯಾಪಿನೊಳಗೇ ಒಂದು ಸ್ಲಿಪ್ ನಾಟು ಹಾಕಿಕೊಳ್ಬೇಕು. ಈ ರೀತಿಯಾಗಿ ಹಿಡ್ಕೊಂಡು ಒಂದು ಸ್ಲಿಪ್ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಾಗಿ ಪೆಟಲ್ಸ್ ಕಾಣಿಸ್ತದೆ ನೋಡಿ, ಚೆನ್ನಾಗಿಲ್ವಾ ಡಿಸೈನು? ಇಲ್ಲಿ ಈಗ ಟ್ರಿಪಲ್ ಕ್ರೋಶೆ ಆಗಿದಲ್ವಾ. ಈಗ ಇಲ್ಲಿ 3rd ಒನ್ನಿಗೆ ಕೂಡ ಹಾಗೆ ಸ್ಲಿಪ್ ನಾಟ್ ಹಾಕೊಂಡಾಗಿದೆ. ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದು ನಾನು ಸ್ಟಿಫಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದು. ಅದನ್ನು ಬೇಕಾದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಈ ರೀತಿಯಾಗಿ ನಮ್ಮದು ಆರ್ಚ್ ಕಾಣಿಸ್ತದೆ. ಹಾಫ್ ಪೆಟಲ್ ಅಂದರೆ ಹಾಫ್ ಫ್ಲವರ್. ಇನ್ನಿವಾಗ ನೆಕ್ಸ್ಟ್ 6 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6. ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ನಾನು ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಳ್ತೀನಿ. ಇದು ಕುಚ್ಚು ಕಟ್ಟಲಿಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದು. ನಿಮಗೆ ಕುಚ್ಚು ಬ್ಯಾಡ್ ಅಂತಿದ್ದರೆ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅಲ್ಲಿಂದಲೇ ಇನ್ನೊಂದು ಕ್ರಿಸ್ಟಲ್ ತೆಗೆದುಕೊಂಡು ನೆಕ್ಸ್ಟಿನ ಪೆಟಲ್ಸು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾನು ಕುಚ್ಚು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇನ್ನೀಗ ನೆಕ್ಸ್ಟು ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆಯಿತಾ, ಒಂದು ಚೈನ್ ಸ್ಟಿಚ್ ಹಾಕಿ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ಇನ್ನೆಲ್ಲ ಸೇಮ್ ಫಸ್ಟಲ್ಲಿ ಫಾಲೋ ಮಾಡಿದ ಮೆಥಡನ್ನೇ ಫಾಲೋ ಮಾಡಿಕೊಂಡು ಹೋದರೆ ಆಯಿತು. ಇನ್ನೀಗ ಒಂದು ಕ್ರಿಸ್ಟಲ್ ಬೀಡನ್ನು ಹಾಕಿಕೊಳ್ತೀನಿ, ಮತ್ತು ಸೇಮ್ ಇಲ್ಲಿ ಮಾಡಿದಾಗೆ. ಇಲ್ಲಿ ನಿಮ್ಗೆ ಅನಿಸ್ಬೋದು 6 ಚೈನ್ ಸ್ಟಿಚ್ ಹಾಕಿದಾಳಲ್ವ, ತುಂಬ ಗ್ಯಾಪ್ ಅಂತ ಅನಿಸೋದಿಲ್ವ? ಇಲ್ಲ, ಖಂಡಿತವಾಗಿ ಗ್ಯಾಪ್ ಅನಿಸೋದಿಲ್ಲ. ಯಾಕಂದರೆ ಅದು ಪೆಟಲ್ಸ್ ಇಲ್ಲಿ ಇಷ್ಟು ಕವರ್ ಆಗಿರ್ತದ, ಈ ಚೈನ್ಲು ಬಂದ ಪೆಟಲ್ಸ್ ಕವರ್ ಆಗ್ತದ, ಅದಕ್ಕೋಸ್ಕರ ಈ ರೀತಿಯಲ್ಲಿ ಹಾಕ್ಕೊಂಡಿದ್ದು. ನಾನು ಇನ್ನು ಈ ವರ್ಕ್ ಪೂರ್ತಿ ಫಿನಿಶ್ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸಿ ಕೊಡ್ತೀನಿ. ಈಗ ಇಲ್ಲಿ ನನ್ನ ವರ್ಕ್ ಎಂಡ್ ತನಕ ಬಂದಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಕುಚ್ಚಿಗಟ್ಟೆ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ನೋಡೋಣ. ಇಲ್ಲಿಗೆ ನಾನು 4 ತ್ರಿಬಲ್ ಕ್ರೋಶೆ ಹಾಕಿಕೊಂಡಾಗಿದೆ. ಇನ್ನೀಗ ನಮ್ಮದು ನೆಕ್ಸ್ಟ್ ಸ್ಟೆಪ್ಪು 3 ಚೈನ್ ಸ್ಟಿಚ್ ಹಾಕಿಕೊಂಡು ಸ್ಲಿಪ್ ನಾಟ್ ಹಾಕ್ಕೊಳ್ಳಿಕ್ಕೆ ಉಂಟಲ್ಲ, ಅದನ್ನೀಗ ಫಿನಿಶ್ ಮಾಡೋಣ. 3 ಚೈನ್ ಸ್ಟಿಚ್ ಆಯಿತು. ಇದೇ 6 ಚೈನ್ ಗ್ಯಾಪಿನೊಳಗಡೆ ಒಂದು ಸ್ಲಿಪ್ ನಾಟು ಹಾಕಿಕೊಳ್ಳೋಣ. ಈ ರೀತಿಯಾಗಿ 2 ಲೂಪನ್ನು ಒಂದು ಮಾಡೋಣ. ಇಲ್ಲೀಗ ಸ್ಲಿಪ್ ನಾಟು ಹಾಕಿಕೊಂಡಾಗಿದೆ. ಇನ್ನೀಗ ಲಾಸ್ಟಲ್ಲಿ ನಾನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ ಅಲ್ವಾ, ಈ ವರ್ಕ್ ಒಂದು ಫಿಕ್ಸ್ ಆಗಿ ಸ್ಟಿಫ್ ಆಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನು ಮಾಡೋಣ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಇನ್ನಿವಾಗ ಒಂದು ಚೈನ್ ಸ್ಟಿಚ್ ಹಾಕೋಣ, 1 ಅಥವಾ 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇನ್ನು ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿ ಉಳಿದದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿಕೊಳ್ಳೋಣ. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಕ್ಯಾಮರಾದಲ್ಲಿ ಸ್ವಲ್ಪ ಡಾರ್ಕರ್ ಶೇಡಲ್ಲಿ ಬರ್ತಾ ಉಂಟು, ಆದರೆ ಈ ಥ್ರೆಡ್ ಇಷ್ಟೊಂದು ಡಾರ್ಕ್ ಆಗಿ ಇಲ್ಲ. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಕುಚ್ಚು ಕಟ್ಟಿ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ಕೊಡ್ತೀನಿ. ಟಸಲ್ಸ್ ಎಲ್ಲ ಹಾಕಿ ಆದಮೇಲೆ
ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ 90 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡಿದ್ದೀನಿ. 180 ಆಗ್ತದೆ. ನನಗೆ ಸ್ವಲ್ಪ ಚಿಕ್ಕದಾಗಿಯೇ ಬೇಕಿತ್ತು ಟಸಲ್ಸ್, ಹಾಗಾಗಿ ಅಂದರೆ ಆರ್ಚ್ ಸಣ್ಣದಾಗಿದೆ ಅಲ್ಲ, ಅದಕ್ಕೋಸ್ಕರ ಟಸಲ್ಸ್ ಕೂಡ ಸಣ್ಣದಾಗಿಯೇ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸಪೋಸ್ ನಾವು ಸಾರಿಗೆ ಪ್ಲೀಟ್ ಮಾಡಿ ಇಟ್ಕೊಂಡ್ರೆ ಈ ರೀತಿಯಲ್ಲಿ ಕಾಣ್ತದೆ ನೋಡಿ, ಪುಟ್ಟದಾಗಿರೋ ಆರ್ಚ್. ಸಿಂಗಲ್ ಪಲ್ಲು ಹಾಕಿದರೆ ಈ ರೀತಿಯಲ್ಲಿ ಕಾಣಿಸ್ತದೆ ವರ್ಕ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.